ನಮಸ್ಕಾರ ನಮ್ಮ ಚಾಲಕರಿಗೆ. ನೋಡ್ತಾ ಇದ್ದೀರಾ ಎಷ್ಟು ಫ್ಯಾಮಿಲಿಗಳು ಡಿಪೆಂಡ್ ಆಗಿದ್ದಾವೆ. ಅವರೆಲ್ಲ ಮನೆ ಹತ್ರ ನಿಲ್ಲಿಸ್ಕೊಂಡಿದ್ದಾರೆ ಗಾಡಿಗಳನ್ನ. ಎಲ್ಲಿ ತೆಗೆದ್ರೆ ಹಿಡ್ಕೋತಾರೋ, ಎಲ್ಲಿ ಬಿಡು ಇದು ಮಾಡ್ತಾರೋ. ಅದು ಬೇರೆ ಇವಾಗ ಅಂತೆ ನೈಟಲ್ಲಿ ಓಡಿಸ್ತಾ ಇದ್ರೆ, ನೈಟಲ್ಲಿ ಓಡಿಸಿದ್ರೆ ಹಿಡಿಯಲ್ಲ, ಅದು ಮಾಡಿದ್ರೆ ಹಿಡಿಯಲ್ಲ, ನೈಟಲ್ಲಿ ಓಡಿಸ್ಕೊಳ್ಳೋಣ. ಸರ್ ಏನಕ್ಕೆ ಸರ್ ಒಂದು ಬಡಪಾಯಿ ಮೇಲೆ ಇಷ್ಟೊಂದು ಇದು ಮಾಡ್ತೀರಾ? ಒಬ್ಬ ಆಟೋ ಡ್ರೈವರ್ ಎಷ್ಟು ಇದು ಮಾಡಿ ಆ ಗಾಡಿನೇ ನಂಬಿಟ್ಟು ಒಂದು ಬಂಡವಾಳ ಆಗ್ಬಿಟ್ಟು ಬಂದು ದುಡಿಯೋಕೆ ಅಂತ ಬಂದಿರ್ತಾನೆ. ಯಾರಿಗೂ ಒಂದು ಸೇವೆ ಮಾಡ್ತಾನೆ. ಎಷ್ಟು ಜನ ನಮ್ಮ ಎಜುಕೇಟೆಡ್ ಬ್ರದರ್ಸ್ ಇದ್ದಾರೆ ಗೊತ್ತಾ ಅದರಲ್ಲಿ ಆಟೋ ಡ್ರೈವರ್ಗಳು. ಎಲ್ಲ ಚೆನ್ನಾಗಿ ಓದಿದ್ದಾರೆ, ಎಲ್ಲ ಗೊತ್ತಿದೆ. ಏನಕ್ಕೆ ಬಂದಿದ್ದಾರೆ? ಕೆಲಸ ಇಲ್ಲ ಅಂತ ಬಂದಿದ್ದಾರೆ ಸರ್ ಅಷ್ಟೇ. ಕರೆಕ್ಟಾಗಿ ನೀವು ಕೆಲಸ ಕೊಟ್ರೆ ಯಾರು ಬರ್ತಾರೆ ಸರ್? ಅವರೆಲ್ಲ ಬಂದು ಬಂಡವಾಳ ಹಾಕೊಂಡಿದ್ದು ಏನಕ್ಕೆ ಗೊತ್ತಾ? ಏನೋ ಒಂದು ನನ್ನ ಫ್ಯಾಮಿಲಿ ನೆರವಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಂದು ಕೆಲಸ ಮಾಡ್ಕೊಂಡಿದ್ದ. ನೀವು ಎಷ್ಟು ಜನ ಇದ್ದೀರಾ? ನನ್ನ ಕಡೆ ಬಂದ್ರೆ ಉಳಿಸ್ತೀನಿ, ನಿಮ್ ಕಡೆ ಬಂದ್ರೆ ಉಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಕರೆಕ್ಟಾಗಿ ಉಳಿಸೋರು ನೀವೇ ಏನೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾಗಿತ್ತಲ್ಲ ಸರ್. ಏನಕ್ಕೆ ಮಾಡಲಿಲ್ಲ ಸರ್? ಯಾಕೆ ನಿಮ್ಮ ಕೈಲಿ ಇರ್ಲಿಲ್ವಾ? ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಕೊಡಿ ಸರ್. ಸೊಲ್ಯೂಷನ್ ಹುಡುಕ್ಲಿಲ್ಲ ನೀವು. ಎಷ್ಟು ಜನ ಹುಡುಗರು ಬಂದು ಓಡಿಸ್ತಾ ಇದಾರೆ. ಹುಡುಗರು ಎಜುಕೇಟೆಡ್ ಅವರೆಲ್ಲ ಓದಿದ್ದಾರೆ, ಕೆಲಸ ಇಲ್ಲ ಅಂತ ಬಂದು ಆಟೋ ಓಡಿಸ್ಕೊತಾ ಇದ್ದಾರೆ ಅವ್ರ ಫ್ಯಾಮಿಲಿ ನಡೆಸೋಕ್ಕೋಸ್ಕರ. 18 ಲಕ್ಷ ಆಟೋಗಳು ಇದ್ದು ಮತ್ತೆ ಬೈಕ್ ಸರ್ವಿಸ್ ಅಂತ ಬರ್ತಾ ಇತ್ತು ರೀ. ಅದರಲ್ಲಿ ಅಷ್ಟು ಆಟೋಗಳಿದ್ದು ಮತ್ತೆ ಬೈಕ್ ಸರ್ವಿಸ್ ಕೊಟ್ಟಿರ್ತಾ ಇದ್ರು. ಇಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಇವತ್ತು ನೀವು ಹಿಡಿದುಕೊಂಡಿರೋದು ಜನಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ? ಜನಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ಯಾರ್ದೋ ಒಂದು ಮಾತು ಕೇಳ್ಕೊಂಡು ನಾವು ಬರ್ತೀವಿ. ಬ್ಯಾಡ್ರಪ್ಪ ಅವ್ರಿಗೆಲ್ಲ ಬಿಡ್ರು, ಅವರಿಂದ ಎಲ್ಲ ಹೋಗೋದ್ ಬಿಡಿ. ನೋಡಿ, ಒಂದು ಸೋಷಿಯಲ್ ಮೀಡಿಯಾದಿಂದ ಬಂದ್ಬಿಟ್ಟು ಅವ್ನು ಹಂಗೆ ಇವ್ನು ಹಿಂಗೆ, ಅವ್ನ ಇದ್ ಮಾಡ್ದ ಅದ್ ಮಾಡ್ದ, ಅದಕ್ಕೆ ನಾನು ಮಾಡ್ತೀನಿ, ಅವೆಲ್ಲ ಲೆಕ್ಕನೇ ಇಲ್ಲ. ಅವ್ರು ಅದಕ್ಕೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ರೈಟಿಂಗ್ ಅಲ್ಲಿ ಕೂಡ ಕೇಳಿ ಟೆರರಿಸ್ಟ್ ಅಂತ, ನೋಡೋಣ ಅವ್ರ ಕೈಲಿ ಆಗುತ್ತಾ ಅಂತ. ರೈಟಿಂಗ್ ಅಲ್ಲಿ ಕೂಡ ಕೇಳಿ. ಸೋಷಿಯಲ್ ಮೀಡಿಯಾ ತಗೊಳಲ್ಲ ಸ್ವಾಮಿ ಅಲ್ಲುವೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬೊಂಬಡ ಹೊಡಿತಾ ಇದಾರೆ. ಬಂದ್ ರೈಟಿಂಗ್ ಅಲ್ಲಿ ಕೂಡ ಕೇಳಿ, ಒಪ್ಕೋತೀವಿ ನಾವು. ಹಾ, ನೀನ್ ಕರೆಕ್ಟಾಗಿ ಹೇಳ್ದೆ, ಕರೆಕ್ಟಾಗಿ ಬರ್ಕೊಟ್ಟಿದ್ಯಾ, ನೀನ್ ಟೆರರಿಸ್ಟು, ಆಟೋದವರೆಲ್ಲ ಟೆರರಿಸ್ಟು, ಹಂಗೆ ಹಿಂಗೆ ಅಂತ ನೀವು ಹೇಳ್ತಾ ಇದೀಯಲ್ಲಪ್ಪ, ನಿನ್ ಬಂದು ಬರ್ದ್ಕೊಡು ನೋಡೋಣ. ಪೇಪರ್ ಮೇಲೆ ₹1 ಪೇಪರ್, ಎಂಟಾಣಿ ಪೇಪರು, ₹1 ಪೆನ್ ತಗೊಂಡು ಬರ್ದ್ಕೊಡು. ಹಾ, ಇವರೆಲ್ಲ ಟೆರರಿಸ್ಟು ಅಂತ ನಾವು ಒಪ್ಕೋತೀವಿ. ನಿಂದು ಸೀಲ್ ಸೈನ್ ಹಾಕ್ಕೊಡು, ನಿಂದು ಅಷ್ಟು ಪವರ್ ಇದೆಯಲ್ಲ. ನೋಡ್ರಪ್ಪ, ನಾನು ಹೇಳೋದು ಡ್ರೈವರ್ಗಳ ಇಷ್ಟೇ ಹೇಳ್ತೀನಿ. ನನ್ನ ಚಾಲಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಆ ಅಕೌಂಟನ್ನು ಫಾಲೋ ಮಾಡೋದು ಬಿಡಿ. ಫಸ್ಟ್ ಬ್ಲಾಕ್ ಲಿಸ್ಟಿಗೆ ಹಾಕಿ, ಸರಿ ಇಲ್ಲ ಅಂತ ವಾಯ್ಸ್ ರೇಸ್ ಮಾಡಿ. ಏನಕ್ಕೆ ತೆಗೆದಾಕಲ್ಲ ಸೋಷಿಯಲ್ ಮೀಡಿಯಾದಿಂದ ನೋಡಿರಂತವ್ನಿಗೆ ಬಿಡಿ. ಅವರೆಲ್ಲ ಅದೇನೋ ಹೇಳ್ತಾರೆ, ಇರುವೆಗೆ ರೆಕ್ಕೆ ಬಂದ್ರೆ ತುಂಬಾ ಖುಷಿಯಿಂದ ಹಾರಾಡುತ್ತಂತೆ. ಅದಕ್ಕೆ ಗೊತ್ತಿರಲ್ಲ ಏನಕ್ಕೆ ಅಂದ್ರೆ ಸಾವು ಹತ್ರ ಬಂದಿದೆ ಅಂತ. ಇರುವೆಗೆ ರೆಕ್ಕೆ ಬಂದ್ರೆ ಹಾರಾಡುತ್ತಂಗೆ ಖುಷಿಯಾಗಿ. ಅದೇ ರೆಕ್ಕೆ ಹೋದ್ಮೇಲೆ ಸಾವೇ ಅದಕ್ಕೆ ಇರೋದು. ನೀವು ಅವರೆಲ್ಲ ಮಾಡ್ತಾರೆ, ನೀವೆಲ್ಲ ಟ್ಯಾಗ್ ಮಾಡ್ರಿ. ಸರಿ ಇಲ್ಲ ಮನುಷ್ಯ ಅಂತ ಟ್ಯಾಗ್ ಮಾಡಿ. ಏನಕ್ಕೆ ತೆಗ್ದಾಕಲ್ಲ? ನಾನು ಹೇಳೋದು ಇಷ್ಟೇ. ಇವತ್ತಿಗೂ ಅನ್ಯ ಕಂಪ್ನಿಯವರು ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾ ಇದ್ದಾರೆ ಅಂತ ಕೂರ್ಬೇಡಿ. ನಿಮ್ದು ನೀವು ಸ್ವಂತ ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳಿ. ಏನಕ್ಕೆ ಬಂದು ಮಾತಾಡ್ತಾರೆ? ನೀವೆಲ್ಲ ಒಟ್ಟಿಗಿದ್ರೆ ಏನಕ್ಕೆ ಮಾತಾಡ್ತಾರೆ? ನಮ್ಮ ಟಾರ್ಗೆಟ್ ಇರೋದೇ ಎಷ್ಟು? ನೀವೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೆ ಯಾರು ಬಂದು ಮಾತಾಡಲ್ಲ. ನಿಮ್ದು ಅಂತ ಇದ್ರೆ ಯಾರು ಮಾತಾಡ್ತಾರೆ? ನೀವು ಕರೆಕ್ಟಾಗಿ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಿ. ಏನ್ ಫೈನ್ಗಳು ಹಾಕ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು? RTO ಅಧಿಕಾರಿಗಳಾಗ್ಲಿ, ಯಾರೇ ಸರ್ಕಾರ ಆಗ್ಲಿ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಿ. ಯಾಕೆ ಮಾಡ್ಸಲ್ಲ ಅವರೆಲ್ಲ? ನಾವು ಈ ಕಡೆ ಇಲ್ಲಿಂದ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ತಾ ಇದೀವಿ. ಯಾರು ಇದ್ದಿದೆ ಅವರೇ ಓಡಿಸ್ಬೇಕು.
ಬೇರೆಯವ್ರು ಓಡಿಸಂಗಿಲ್ಲ ಅಂತ ನೀವು ಹೇಳಿ. ಇಷ್ಟು ದಿನ ಅಂತ ಟೈಮ್ ಕೊಡಿ, ಅಷ್ಟು ದಿನದಲ್ಲಿ ಎಲ್ಲರೂ ಮಾಡಿಸ್ಕೊತಾರೆ. ಅದು ಬಿಟ್ಬಿಟ್ಟು ನೀವು ಏಕಾಏಕಿ ಬಂದ್ಬಿಟ್ಟು ಗಾಡಿಗಳು ನಿಲ್ಸೋದು, ಪ್ಯಾಸೆಂಜರ್ ನಿಲ್ಸೋದು, ಅವ್ರಿಗೆಲ್ಲ ತೊಂದರೆ ಮಾಡೋದು ಏನಕ್ಕೆ? ಮತ್ತೆ ಜನಸೇವೆ ಅಂತ ಬರ್ಬೇಕು ನಾವು. ಒಂದು ದಿನದಲ್ಲಿ ಎಷ್ಟು ಒಬ್ಬ ಚಾಲಕ ಎಷ್ಟು ಜನಕ್ಕೆ ಸಿಗ್ತಾನೆ ಗೊತ್ತಾ? ಎಷ್ಟು ಜನಕ್ಕೆ ಸರ್ವಿಸ್ ಕೊಡ್ತಾನೆ ಗೊತ್ತಾ? ಎಷ್ಟು ಜನಕ್ಕೆ ಸರ್ವಿಸ್ ಕೊಡ್ತಾರೆ ಗೊತ್ತಾ? ನಮ್ಮ ಚಾಲಕನ ಹತ್ರ ಕರೆಕ್ಟ್ ಆಗಿ ಮೊಬೈಲ್ ಇರ್ತಾ ಇದಾರೆ, ಅವನು ವಿಡಿಯೋ ಮಾಡ್ತಾ ಇರ್ತಾ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿತ್ತು. ಅವ್ರ ಹತ್ರ ಚೆನ್ನಾಗಿ ಒಳ್ಳೆ ಮೊಬೈಲ್ಸ್ ಇದಾವೆ, ಅವರೆಲ್ಲ ದುಡ್ಡಿರೋರು, ಅವ್ರು ಒಳ್ಳೆ ಮೊಬೈಲ್ ತಂದಿರ್ತಾರೆ, ಕರೆಕ್ಟ್ ಆಗಿ ವಿಡಿಯೋ ಮಾಡ್ಕೋತಾರೆ. ನಮ್ಮ ಹತ್ರ ಏನು ಇರೋಲ್ವಲ್ಲ, ಮೊಬೈಲ್ ಕರೆಕ್ಟ್ ಆಗಿ ಇರಲ್ವಲ್ಲ, ಅದಕ್ಕೆ 10 ರಬ್ಬರ್ ಬೆಂಡ್ ಹಾಕಿ ಯೂಸ್ ಮಾಡ್ತಾ ಇರ್ತೀವಿ ನಾವು. ಹತ್ತು ರಬ್ಬರ್ ಬೆಂಡ್ ಹಾಕಿ ಯೂಸ್ ಮಾಡ್ತಾ ಇರ್ತಾನೆ, ಅದ್ರಲ್ಲಿ ವಿಡಿಯೋ ಬಾ ಅಂದ್ರೆ ಬರುತ್ತಾ? ಪ್ರಾಬ್ಲಮ್ ಅಲ್ಲಿಗೆ ಇದು. ನೋಡಿ, ಯಾರು ಬೇಕು ಅಂತ ಕಸ್ಟಮರ್ನ ದೇವ್ರು ಅಂತ ಹೇಳ್ತಾರೆ, ಆಯ್ತಾ? ಯಾವುದೇ ನೀವು ಒಂದು ಇದಕ್ಕೆ ಹೋಗಿ, ಯಾವುದೇ ಕೆಲ್ಸಕ್ಕೆ ಹೋಗಿ, ಈವನ್ ನೀವು ಒಂದು ದಿನಸಿ ಅಂಗಡಿಲಿ ಗ್ರಾಹಕರಿದ್ರು ಏನ್ ಹೇಳಿ, ಅಲ್ಲೂ ನೀವು ಕಸ್ಟಮರ್ ಈಸ್ ಗಾಡ್, ಇಲ್ಲೂ ಕಸ್ಟಮರ್ ಈಸ್ ಗಾಡ್. ಯಾರು ಬೇಕು ಅಂತ ಕಸ್ಟಮರ್ ಜೊತೆ ಜಗಳ ಆಡಕ್ ಹೋಗಲ್ಲ, ಯಾರು ಬೇಕು ಅಂತ ಮಾಡಕ್ ಹೋಗಲ್ಲ. ಯಾರು ಒಬ್ರು ಅಷ್ಟೇ, ಆ ಒಬ್ರಿಂದ ನೀವು ಎಲ್ಲರಿಗೂ ಟೆರರಿಸ್ಟ್ಗಳು, ಅವ್ರುಗಳು ಇವ್ರುಗಳು ಹೇಳದ್ ಬಿಡ್ರಿ. ಸ್ವಲ್ಪ ತಲೆಯಿಂದ ಯೋಚನೆ ಮಾಡ್ರಿ. ಇದ್ರ ಎಲ್ಲ ಲಾಭ ಇವಾಗ ಯಾರಿಗಾಗ್ತದೆ? ಆಟೋಗಳು ನಿಂತ್ಕೊಂಡು ಅವ್ರ ಮನೆಗಳ ಹತ್ರ ನಿಲ್ಲಿಸ್ಕೊಂಡ್ರು, ಇದ್ರ ಎಲ್ಲ ಲಾಭ ಯಾರಿಗ ಹೋಗ್ತಾ ಇದೆ? ಏನೂ ಇಲ್ಲ. ಜಸ್ಟ್ ಏನ್ ಮಾಡ್ತಾನೆ, ದುಡಿಯೋ ಇದ್ದಿದೆ ಅವನ್ಗೂ ಆಟೋನ ತಗೊಂಡ್ಬಿಟ್ಟಿದ್ದಾನೆ, ಇವಾಗ ಕಟ್ಲೇಬೇಕಲ್ಲ, ಫ್ಯಾಮಿಲಿ ನಡೆಸ್ಲೇಬೇಕಲ್ವಾ, ಫ್ಲೀಟ್ ಗಾಡಿಗೆ ಹೋಗಿ ಜಾಯ್ನ್ ಆಗ್ತಾನ್ರಿ. ಫ್ಲೀಟ್ ಗಾಡಿಗೆ ಜಾಯ್ನ್ ಆಗ್ತಾನೆ. ಯಾಕೆ ಹೇಳಿ? ಅವನಿಗೆ ನಿಲ್ಸೋರು ಇಲ್ಲ, ಹಿಡಿಯೋರು ಇಲ್ಲ, ಮಾಡೋರು ಇಲ್ಲ. ಅವನ ಗಾಡಿಗಳಲ್ಲಿ ಶೆಡ್ಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಾಡಿಗಳಿದಾವೆ, 100 ಡ್ರೈವರ್ಗಳು ಹೋದ್ರು ಸೇರಿಸ್ಕೊತಾನೆ, ಇನ್ನೂ ಬಂಡವಾಳ ಹಾಕ್ತಾನೆ. ಅವನಿಗೆ ಬೆಳೆಸ್ತಾ ಇರೋದು ನೀವೆಲ್ಲ, ಬೇಕು ಅಂತ ನೀವೆಲ್ಲ ಮಾಡ್ತಾ ಇರೋದು ಇದು. ನಾವು ಇದಕ್ಕೆಲ್ಲ ಕರೆಕ್ಟಾಗಿ ಅದಕ್ಕೆ ಉತ್ತರ ಹೇಳ್ತಾ ಇದೀವಿ. ಇವ್ರಿಗೆಲ್ಲ ಬೆಳೆಯಕ್ ಕೊಡಲ್ಲ ನಾವು. ಅವರು ಬೆಳಿಲಿ ಅಂತ ಹೇಳ್ಬಿಟ್ಟು ನೀವು ಎಲ್ಲರಿಗೂ ತೊಂದರೆ ಮಾಡಿ ಇಲ್ಲಿ ಬೇಕು ಅಂತ ಕಳಿಸ್ತೀರಾ? ನಮ್ಮವ್ರು ಸರಿ ಇದ್ದಾರೆ, ನಿಮ್ಮವ್ರು ಸರಿ ಇದ್ದಾರೆ, ಅವ್ರು ಸರಿ ಇದ್ದಾರೆ, ಇವರು ಸರಿ ಇದ್ದಾರೆ. ಯಾಕೆ ಹೇಳಿ? ಅವ್ರ ಜೊತೆ ಇದ್ದಾರೆ, ಇವ್ರ ಜೊತೆ ಇದ್ದಾರೆ. ಏನು ಇರಲ್ವಲ್ಲ. ಅವನು ಪಾಪ ಸಿಗಾಕೊಂಡ್ರೆ ಅವನಿಗೆ ಬೇಕು ಅಂತಾನೆ ಕೊಡೋದು. ಬೇಡ ಸ್ವಾಮಿ, ಇವೆಲ್ಲ ಬಿಡಿ. ಏನಕ್ಕೆ ಮಾಡ್ತಾ ಇದ್ದೀರಾ? ಇವತ್ತಿಗೂ ನೀವು ಹೊರ ಕಂಪ್ನಿಗಳಿಗೆ ಬೇಕು ಅಂತ ಮಾಡಿ ಅವ್ರಿಗೆಲ್ಲ ಬೆಳೆಸ್ತಾ ಇದ್ದೀರಾ? ಬೇಡ, ಇವೆಲ್ಲ ಬಿಡಿ. ನಾನು ಹೇಳೋದಿಷ್ಟೇ, ನೋಡಿ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಡ್ರೈವರ್ಗಳಿಗೆ ಹೇಳೋದು ಏನಂದ್ರೆ, ನೀವು ಇನ್ನೊಬ್ರಿಗೆ ತಿಳಿಸಿ, ಅವರು ಇನ್ನೊಬ್ರಿಗೆ ತಿಳಿಸಿ, ಹೀಗೆ ಒಂದು ಚೈನ್ ಬೆಳೀಲಿ. ಅವ್ನು ನಾನು ಮಾತಾಡ್ಸಲ್ಲ, ಇವನು ನನ್ನ ಮಾತಾಡ್ಸಲ್ಲ, ಬೇಡ. ಒಂದು ಪ್ಲಾಟ್ಫಾರ್ಮ್, ಅದು ಪ್ಲಾಟ್ಫಾರ್ಮ್ ನಿಮ್ದಾಗಿರ್ಬೇಕು, ಅದು ಪ್ಲಾಟ್ಫಾರ್ಮ್ ನಿಮ್ದಾಗಿರ್ಬೇಕು, ನಿಮ್ದೇ ಆಗಿರ್ಬೇಕು. ಬೇರೆಯವ್ರು ಯಾರು ಎಂಟ್ರ್ ಆಗ್ಬಾರ್ದು. ಆತರ ಇರ್ಬೇಕು. ಆತರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾರು ಬಂದು ಮಾತಾಡ್ತಾನೆ ನೋಡೋಣ, ಏನಕ್ಕೆ ಮಾತಾಡ್ತಾರೆ ಅಂತ ನೋಡೋಣ. ನಮ್ಮ ಹತ್ರ ಎಲ್ಲ ಇದೆ, ಈ ತರ ಇದೆ. ಆಯ್ತು, ಇವರೆಲ್ಲ ಮಾಡಿದ್ರಲ್ಲ, ಇವರೆಲ್ಲ ಮಾಡಿದ್ರಲ್ಲ, ಇಷ್ಟೆಲ್ಲ ಮಾಡಿದ್ರಲ್ಲ, ಆಯ್ತಾ? ಇವ್ರ ಹತ್ರ ನಿಮ್ಗೆ ಯಾರಾದ್ರೂ ಹೇಳಿದ್ರ, ಆಯ್ತಪ್ಪ ನಿಮ್ದು ಈ ತರ ಆಗಿದೆಯಲ್ಲ, ಈ ತರ ಮಾಡಿಸ್ಕೊಡೋಣ ಬಾ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ. ನೀವು ಫಸ್ಟೇ ನಮ್ಮ ಹತ್ರ ಬರ್ಬೇಕಾಗಿತ್ತು, ನಾವು ನಿಮ್ ಜೊತೆ ನಿಂತಿರ್ತಾ ಇದೀವಿ ಅಂತ ಹೇಳ್ತಿದ್ದೀರಲ್ಲ. ಯಾಕೆ? ಅವ್ನ್ ಮನುಷ್ಯ ಅಲ್ವಾ? ಹೇಗ್ ಕಾಣಿಸ್ತಾ ಇದ್ದಾನೆ ನಿಮ್ಗೆಲ್ಲ?
ಹೆಣ್ ಕರ್ದಕ್ರೆ ಕರ್ದಲ್ಲ ಈ ಹಾತ ಅಲ್ಲಾಯ್ತು